ನಗರದ ಬಾಯ್ಸ್ ಜೂನಿಯರ್ ಕಾಲೇಜ್ ಮತ್ತು ಗರ್ಲ್ಸ್ ಹೈಸ್ಕೂಲ್ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಶಿಕ್ಷಣ ಸುಧಾರಣಾ ಸಮಿತಿಯ ಸದಸ್ಯ ವೈಕೆ ದೇವರಾಜ್ ಗುಲಾಬಿ ಹೂವು ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರಲ್ಲದೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಒ ಮೋಹನ್ ಕುಮಾರ್, ನಗರದಲ್ಲಿ 4 ಪರೀಕ್ಷಾ ಕೇಂದ್ರಗಳು ಒಳಗೊಂಡಂತೆ ತಾಲೂಕಿನಲ್ಲಿ ಒಟ್ಟು 11 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು ತಾಲೂಕಿನ 3351 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಗೌತಮ ಇಸ್ಕಳಿ ಸರಿತ ಇಸ್ಕಳಿ पब्लिक चला ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ದಿನ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ನಾನು ನಿಮಗೆ ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೂನಿಯರ್ ಕಾಲೇಜಿನಲ್ಲಿ ಇವತ್ತು 250 ಮಕ್ಕಳು ಇಲ್ಲಿ ಸೆಂಟ್ರು ತಗೊಂಡು ಎಕ್ಸಾಮನ್ನು ಬರೀತಾರೆ. ಸಾಹೇಬರು ಹೇಳಿದಂಗೆ ತಾಲೂಕಿನಾದ್ಯಂತ ಇವತ್ತು ಎಲ್ಲ ಸಕಲ ಸಿದ್ಧತೆಗಳನ್ನು ಇಲಾಖೆ ವತಿಯಿಂದ ನಾವು ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆದು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಅರಸೀಕೆರೆ ತಾಲೂಕಿಗೆ ಕೀರ್ತಿಯನ್ನು ತರುವಂಥದ್ದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯನ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಅರಸೀಕೆರೆ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆಗೆ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಣ ಸುಧಾರಣಾ ಸಮಿತಿಯ ಸದಸ್ಯರಾದಂತಹ ಸರ್ ದೇವರಾಜ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವ್ರ ಜೊತೆ ನಾವು ಸೇರಿಕೊಂಡು ಇವತ್ತು ಆ ಮಕ್ಕಳನ್ನು ಸ್ವಾಗತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅರಸೀಕೆರೆ ತಾಲೂಕಲ್ಲಿ 3350 ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಬರೀತಾ ಇದ್ದಾವೆ. ಅರಸೀಕೆರೆ ತಾಲೂಕಿನ 11 ಪರೀಕ್ಷಾ ಕೇಂದ್ರಗಳಲ್ಲಿ ಈಗಾಗಲೇ ನಾವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಪರೀಕ್ಷೆಯನ್ನು ಶಾಂತ ರೀತಿಯಲ್ಲಿ ಬರೀಲಿಕ್ಕೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾವೆಲ್ಲ ಮಕ್ಕಳಿಗೆ ಶುಭ ಹಾರೈಸ್ತಾ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಪರೀಕ್ಷೆ ಬರೀತಿರುವಂಥ ಎಲ್ಲ ಮಕ್ಕಳಿಗೆ ಉತ್ತಮವಾಗಿ ಪರೀಕ್ಷೆಯನ್ನು ಬರೀಲಿ ಅಂತ ಅವರಿಗೆ ನಾನು ಇಲಾಖೆ ಪರವಾಗಿ ಅವರಿಗೆ ಆರೈಕೆಯನ್ನು ಮಾಡ್ಕೊತ ಈ ಸಂದರ್ಭದಲ್ಲಿ ಇವತ್ತು ಬಾಯ್ಸ್ ಜೂನಿಯರ್ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರುವಂಥ ಮಕ್ಕಳಿಗೆ ನೀಡೋದ್ರ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ನನ್ನ ಹೆಸರು ಆಶಾ ಅದಕ್ಕೋಸ್ಕರ ಇವಾಗ ನಾನು ಎಕ್ಸಾಮ್ ಬರೆದು ಕೆಲಸಕ್ಕೆ ಎಸ್ಎಲ್ಸಿ ಎಕ್ಸಾಮ್ಗೆ ಭಯ ಇದೇ ಇರುತ್ತೆ. ಸ್ವಲ್ಪ ಇವತ್ತು ಯಾಕೋ ಭಯ ಏನೂ ಅನ್ನಿಸ್ತಿಲ್ಲ. ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಎಲ್ಲರಿಗೂ ಆಲ್ ಸ್ವಲ್ಪ ಚೆನ್ನಾಗಿ ಬರೆಯೋಣ ಭಯ ಇರುತ್ತೆ. ಆದರೆ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಟೆನ್ಷನ್ ಇದೆ. ಆದರೂ ಚೆನ್ನಾಗಿ ಹೇಳ್ಕೊತಿದ್ದಾರೆ. ಚೆನ್ನಾಗಿ ಓದಿ ಎಲ್ಲರಿಗೂ ಆಲ್ ದ ಬೆಸ್ಟ್.